ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವೇನಾದರೂ ಹೊಸ ವರ್ಷದಿಂದ ನಾನೇನಾದರೂ ಹೊಸದಾಗಿ ಮಾಡಬೇಕು, ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದರೆ ದಯವಿಟ್ಟು ಅದನ್ನು ಇವತ್ತಿಂದನೇ ಮಾಡೋದಕ್ಕೆ ಶುರು ಮಾಡಿ. ಯಾಕೆಂದರೆ ನೀವೇನಾದರೂ ನಾನು ಹೊಸ ವರ್ಷದಿಂದ ನಾನೇನಾದರೂ ಹೊಸ ಕೆಲಸ ಶುರು ಮಾಡಬೇಕು ಅಂತ ಏನಾದರೂ ಒಂದು ಏಮ್ ಇಟ್ಕೊಂಡ್ರೆ ನೀವು ಆವಾಗ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ನೀವು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗಿಂದನೇ ನೀವು ನ್ಯೂ ಇಯರಿಂದ ಒಂದು ಹೊಸ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ಇವತ್ತಿಂದನೇ ಇವಾಗಲಿಂದನೇ ನೀವು ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇವಾಗ ಸ್ಟಾರ್ಟ್ ಮಾಡಿ ಪ್ರೋಗ್ರೆಸ್ಸಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟು ಜಾನ್ವರಿ 1ನೇ ತಾರೀಕಿಂದ ನೀವು ಮತ್ತೆ ನಿಮಗೆ ಒಂದು ಆ ಪ್ರೋಸೆಸ್ ತುಂಬ ಚೆನ್ನಾಗಿ ಈಸಿ ಆಗುತ್ತೆ. ನೀವು ಚೆನ್ನಾಗಿ ಸೆಟಲ್ ಆಗಿರ್ತೀರ ಅದರಲ್ಲಿ. ಆವಾಗ ನಿಮಗೆ ಅದು ಕಂಟಿನ್ಯೂ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡಿಮೋಟಿವೇಟ್ ಆಗಿಬಿಡ್ತೀರ. ಸೊ ನೀವೇನಾದರೂ ಮಾಡಬೇಕು ಅಂತಂದರೆ ನೀವು ಹೊಸ ವರ್ಷದಿಂದ ಇವತ್ತಿಂದನೇ ಅದನ್ನು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಇವತ್ತು ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮನೆಯಿಂದ ಹೊರಟಿದ್ದೀನಿ ಕಂಪನಿಗೆ. ಆಲ್ರೆಡಿ ಫುಡ್ಡೆಲ್ಲ ಕಳಿಸ್ಕೊಟ್ಟಿದ್ದೀನಿ, ಹೊರಟಿದ್ದೀನಿ. ನಾನು ನನ್ನ ಕಂಪನಿಗೆ ಹೋಗ್ತಾ ಇದ್ದೀನಿ, ಅದನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ. ನನ್ನ ದಿನಚರಿ ಹೇಗಿರುತ್ತೆ ಅಂತ ಪ್ರತಿದಿನ ಇನ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಫಸ್ಟ್ ಹಾಫ್, ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ಹಾಕಿರೋದು. ಆಫ್ಟರ್ನೂನ್ 3 o'clock ಮೇಲೆ ಸೆಕೆಂಡ್ ಹಾಫಲ್ಲಿ ನಾನು ಬೇರೆ ಕಂಪ್ನಿಲಿ ಬೇರೆ ಕೆಲಸ ಮಾಡ್ತೀನಿ, ಅಂದರೆ ಫಿಟ್ನೆಸ್ ಫೀಲ್ಡಲ್ಲಿ. ಅದನ್ನು ನಾಳೆ ನಿಮಗೆ ತೋರಿಸ್ತೀನಿ. ಇವತ್ತು ನಾನು ತೋರಿಸ್ತಾ ಇರೋದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನನ್ನ ಲಂಚ್ ಕೌಂಟರ್, ನನ್ನ ಸ್ಮಾಲ್ ಬಿಸ್ನೆಸ್ ಫುಡ್ ಬಿಸ್ನೆಸ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಫುಡ್ಡೆಲ್ಲ ಖಾಲಿ ಆಗಿತ್ತು, ನನಗೂ ತಿನ್ನೋಕ್ಕಿರಲಿಲ್ಲ. ಸ್ವಲ್ಪ ಮೊಸರನ್ನ ತಿನ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಿದ್ದೀನಿ.